ಈ ಕಡೆ ಪೋರ್ಷನ್ ಎಕ್ಸ್ಪ್ಲೇನ್ ಮಾಡಿ. ಈ ಕಡೆ ಪೋರ್ಷನ್ ನೋಡೋದಾದ್ರೆ ನಾವು ನೋಡಬಹುದು ಸರ್, ಇದೊಂದು ಪ್ರಾಜೆಕ್ಟ್ ಔಟ್ ಯುಟಿಲಿಟಿ ತಗೊಂಡಿದ್ದೀವಿ. ಸೊ ಯುಟಿಲಿಟಿಗೆ ಅದಕ್ಕೆ ಎಲಿವೇಶನ್ ಇರೋದ್ರಿಂದ ಅದಕ್ಕೆ ಒಂದು ಫ್ರೇಮಿಂಗ್ ಮಾಡಿ ಒಂದು ಸಪರೇಟ್ ಅಟೆನ್ಷನ್ ಕೊಟ್ಟು ಕ್ರಿಯೇಟ್ ಮಾಡಿದ್ದೀವಿ. ಒಂದು 4 ಅಡಿ ಗೋಡೆ ಕಟ್ಕೊಂಡು ಅದ್ರ ಮೇಲೆ 2x1 ಪೈಪ್ನ ರನ್ ಮಾಡಿದ್ದೀವಿ. ಅಂಡ್ ಕೆಳಗಡೆ ಕಾಂಬಿನೇಷನ್ ನೋಡಬಹುದು ಸರ್, ರೆಡ್ ಸ್ವಲ್ಪ ರೆಡ್ ಮತ್ತೆ ಗ್ರೇ ಎರಡೂ ಮಿಕ್ಸ್ ಮಾಡ್ಕೊಂಡು ಪೇಂಟ್ ಮಾಡಿರೋದ್ರಿಂದ ಸ್ವಲ್ಪ ಟೆಕ್ಸ್ಚರ್ ಪೇಂಟ್ ಆಡ್ ಆನ್ ಮಾಡ್ಬಿಟ್ಟು ಸ್ಟ್ರೇಟ್ ಗ್ರೂ ಕೊಟ್ಟಿದ್ದೀವಿ. ಅಲ್ಲಿ ಮಾತ್ರ ಟೆಕ್ಸ್ಚರ್ ಪೇಂಟ್ ಅಲ್ಲಿ ರೆಡ್ ಏರಿಯಾ ಇದೆ, ಮತ್ತೆ ಕಂಪ್ಲೀಟ್ ಬಾಕ್ಸ್ಗೆ ನಾವು ಒಂದು ಗ್ರೇ ಕಲರ್ ಪೇಂಟ್ ಮಾಡಿದ್ದೀವಿ. ಅಂಡ್ ಈ ಕಡೆ ಬಂದ್ರೆ ಕಂಪ್ಲೀಟ್ ಪ್ಲೇನ್ ಸರ್. ಇಲ್ಲಿ ನಾವು ಏನಂತಂದ್ರೆ ಓನರ್ಗೆ ಏನೋ ನಾವು ಡಿಸ್ಪ್ಲೇ ಮಾಡ್ಕೊಳಕ್ಕೆ ಅಂತ ಕೊಟ್ಬಿಟ್ಟು ಇಟ್ಟಿದ್ದೀವಿ. ಮತ್ತೆ ಈ ಕಡೆ ಬಂದ್ರೆ ಇದು ಎಂಟೈರ್ಲಿ ಸ್ಟೇರ್ ಕೇಸ್ ಏರಿಯಾ ಸರ್. ಸ್ಟೇರ್ ಕೇಸ್ ಅಪ್ ಟು ನಾವು ಟಾಪ್ ಗಂಟನ್ನು ತಗೊಂಡಿದ್ದೀವಿ. ಟಾಪ್ ಇಂದ ನಾವು ಬರೋದಾದ್ರೆ ಕಂಪ್ಲೀಟ್ ಆಗಿ ಒಂದು ಗ್ರೇ ಬ್ಯಾಂಡ್ ಮತ್ತೆ ಅದಕ್ಕೆ ಲೈಟ್ ಕಲರ್ ಗ್ರೇದ್ ಒಂದು ಕಾಂಬಿನೇಷನ್ ಅಲ್ಲಿ ಲೀಫ್ ಡಿಸೈನ್ಸ್ ಎಲಿವೇಶನ್ ಪ್ಯಾಟರ್ನ್ ತಗೊಂಡೋಗಿದ್ದೀವಿ. ಮತ್ತೆ ಮಧ್ಯದಲ್ಲಿ ನಾವು CNC ಡಿಸೈನ್ಸ್ ಹಾಕಿದ್ವಿ ಸರ್ ಎರಡು ಸೈಡ್. ಸೊ ಅದೆರಡು ನಾವು ನೋಡ್ಬೋದು. ಆಮೇಲೆ ಮುಂದೆಗಡೆ ಸ್ವಲ್ಪ ಸ್ಪೇಸ್ ಬಿಟ್ಟು ಕಟ್ಟಿದೀವಿ ಸರ್. ಯೂಶಲಿ ಇದನ್ನ ಸೈಡ್ ಟು ಸೈಡ್ ಫುಲ್ ತಗೊಂತಾ ಇದ್ವಿ. ಸೊ ಮುಂದೆ ಒಂದು 2 ಅಡಿ ಜಾಗ ಬಿಟ್ಕೊಂಡಿದ್ವಿ. ಅದಕ್ಕೆ ನೋಡ್ಬೋದು ನಮಗೆ ಒಂದು 6 ಅಡಿ ಕಾಂಪೌಂಡ್ ಕೂಡ ಇದೆ ಸರ್ ಮುಂದೆಗಡೆ. ಸೊ ಕಾಂಪೌಂಡ್ ಡಿಸೈನ್ಸ್ ನೋಡ್ಬೋದು, ಎಲಿವೇಶನ್ ಮ್ಯಾಚ್ ಆಗೋ ತರ ಕಾಂಪೌಂಡ್ ಡಿಸೈನ್ಸ್ ಕಂಪ್ಲೀಟ್ ಪ್ಲಾಸ್ಟಿಂಗ್ ಅಲ್ಲೇನೆ ಸರ್. ಸೊ ಕಂಪ್ಲೀಟ್ ಬ್ಯಾಂಡ್ ತಗೊಂಡಿರ್ಬೋದು, ಇಲ್ಲೊಂದು 3 ಡ್ರಾಪ್ ಡೌನ್ ತಗೊಂಡಿರೋದು ಇರ್ಬೋದು. ಮತ್ತೆ ಮಧ್ಯದಲ್ಲಿ ಇದೆರಡು ಸಿಂಬಲ್ ನ ಕ್ರಿಯೇಟ್ ಮಾಡಿ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನೇಮ್ ಪೇಂಟ್ ಮಾಡಕ್ಕೆ ಅಂತ ಒಂದು ಸ್ಪೇಸ್ ಕೊಟ್ಟಿರೋದಿರ್ಬೋದು. ಆಮೇಲೆ ಇದಕ್ಕೆಲ್ಲ ಕಂಪ್ಲೀಟ್ಲಿ ಟೆಕ್ಸ್ಚರ್ ಪೇಂಟ್ ಆಗಿರೋದು. ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ನೋಡ್ಬೋದು ಸರ್. ಇಂಟರ್ನಲ್ ವಾಟರ್ ಕನೆಕ್ಷನ್ಸ್ಗೆ ಮತ್ತೆ ನೀರು ಇಲ್ಲಿಂದ ಲೋಡ್ ಆಗಕ್ಕೆ ಅಂತ ಎಲ್ಲ ಪ್ರೊವಿಷನ್ಸ್ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲೇ ಕೊಟ್ಬಿಟ್ಟಿದ್ರೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಸರ್. ಈ ಕಡೆ ಬಂದ್ವಿ ಅಂತಂದ್ರೆ ಸರ್, ಈ ಕಡೆ ಕೂಡ ಸೇಮ್ ಅದೇ ಕಾಂಬಿನೇಷನ್ ಅಲ್ಲಿ ಈ ಕಡೆನೂ ಕೂಡ ಕಾಂಪೌಂಡ್ ನ ಡಿಸೈನ್ ಮಾಡಿದೀವಿ. ಅದೇ ಡಿಸೈನ್ ನ ಸ್ವಲ್ಪ ದೊಡ್ಡದಾಗಿ ತಗೊಂಡಿದೀವಿ. ಮತ್ತೆ ಇಲ್ಲಿ ಆ ಗ್ರೂಸ್ ಎಲ್ಲ ಏನಿದೆಯಲ್ಲ ಸರ್, ಅದನ್ನ ಇಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ವಿ ಸರ್. ಇದು ಪೈಪ್ಗೆಲ್ಲ ಪೇಂಟ್ ಹೊಡೆದು ಒಳ್ಳೆ ಕೆಲಸ ಮಾಡಿ. ಪೈಪ್ ಹೌದು ಸರ್, ಅದೊಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಅನ್ಪ್ಲಾನ್ಡ್ ಆಗಿ ಬಂದ್ಬಿಡ್ತು. ಬಟ್ ಪೇಂಟ್ ಮಾಡಿದ್ರಲ್ಲ, ಮಾಡಿ ಅದಕ್ಕೆ ಅದೇ ಕಾಂಬಿನೇಷನ್ ಬರಂಗೆ ಪ್ಲಾನ್ ಮಾಡಿದ್ವಿ. ನೀಟ್ ಆಗಿದೆ ಬಿಡಿ. ಆಮೇಲೆ ಅಡಿಷನಲ್ ನಾವು ಇದನ್ನ ಮತ್ತೆ MSL ಕ್ಲೋಸ್ ಮಾಡಬಹುದಾಗಿತ್ತು. ಮತ್ತೆ ಅಗೇನ್ ಬಜೆಟ್ ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಅದನ್ನ ಪೇಂಟ್ ಎಲ್ಲ ಅಟ್ಲೀಸ್ಟ್ ಒಂದು ಮಾಡೋಣ ಅಂತ ಹೇಳಿ ಅದಕ್ಕೆ ಕವರ್ ಮಾಡಿಬಿಟ್ಟಿದ್ದೀರಾ ಅಲ್ವಾ. ಗೇಟ್ ಸರ್, ವಾಟ್ ಅಬೌಟ್ ಗೇಟ್ ಸರ್? ಸರ್ ಗೇಟ್ ನೋಡಬಹುದು ಸರ್, ಫುಲ್ ಲೆಂತ್ ಗಂಟೆ ಗೇಟ್ ಇದೆ. ಆಲ್ಮೋಸ್ಟ್ ಒಂದು 16 ಅಡಿ ಮೇಲ್ಗಡೆ ಗೇಟ್ ಇದೆ ಸರ್. 16 ಫೀಟ್ ಇದೆ, 16 ಫೀಟ್ ಗೇಟ್ ಇದೆ. ಕಂಪ್ಲೀಟ್ಲಿ ನಾವು ನೋಡೋದಾದ್ರೆ ಸರ್, ಒಂದು ಈ ಕಡೆ ಅರ್ಧ ಸ್ಲೈಡಿಂಗ್ ಆಗುತ್ತೆ. ಮತ್ತೆ ಇದೊಂದು ಓಪನಬಲ್ ಗೇಟ್ ಇದೆ. 4 ಅಡಿ ಓಪನಬಲ್ ಸರ್. ಇದು 4 ಅಡಿ ಗೇಟ್ ಇದೆ. ಎಲ್ಲ ಫೆಂಡರ್ ಮ್ಯಾಕ್ಸ್ ಸರ್. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. MS ಫ್ರೇಮಿಂಗ್ ಮಾಡ್ಕೊಂಡಿದೀವಿ. MS ಫ್ರೇಮಿಂಗ್ ಮಾಡ್ಕೊಂಡು ಇದೆಲ್ಲ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ ನ ಫುಲ್ ಆಗಿ ಇಂಟಿಗ್ರೇಟ್ ಮಾಡಿದೀವಿ. ಮತ್ತೆ ಇದು CNC ಅಷ್ಟೇ, ಇದು ಯಾವ್ದು SS ಅಲ್ಲಿ ಯಾವ್ದು ಹೋಗಿಲ್ಲ, ಇದನ್ನ MS ಅಲ್ಲಿ ಹೋಗ್ಬಿಟ್ಟು ಇದಕ್ಕೆ ವೈಟ್ ಕಲರ್ ಇಂಟಿಗ್ರೇಟ್ ಮಾಡಿದೀವಿ ಸರ್. ಇದು ಫುಲ್ ಲೆಂತ್ ನೋಡಬಹುದು ಸರ್. ಒಂದು ಈ ಗೇಟೇ ಒಂದು ನಮಗೆ ಲಕ್ಸುರಿ ಲುಕ್ ಅಂತ ಹೇಳ್ಬಿಟ್ಟು ಫೆಂಡರ್ ಮ್ಯಾಕ್ಸ್ ದೊಡ್ಡ ಹಾಕಿದೀರಾ, ಕಟ್ ಮಾಡಿಲ್ಲ ಅಲ್ವಾ? ಇದನ್ನ ಕಟ್ ಮಾಡಿಲ್ಲ ಸರ್, ಹಂಗೆ ಒಳ್ಳೆ ಲುಕ್ ಬಂದಿದೆ ನೋಡಿ ಅಂತ ಹೇಳ್ಬಿಟ್ಟು ಅದೇ ತರನೇ ಹಾಕೊಂಡಿದೀವಿ. ಇಲ್ಲಿ ನೋಡಬಹುದು ಸರ್, ಇಲ್ಲಿಂದ ಅಲ್ಲಿವರೆಗೂ ಕೂಡ ಗೇಟ್ ಸ್ಲೈಡ್ ಆಗುತ್ತೆ, ಪೂರ್ತಿ ಓಪನ್ ಆಗುತ್ತೆ, ಫುಲ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಹಿಂದೆಗಡೆಯಿಂದ ನೋಡ್ಬೋದು ಸರ್, ಏನು ಸಿಂಪಲ್ ಏನು ತುಂಬಾ ಕೆಲಸ ಅಂತ ಏನಿಲ್ಲ ಗೇಟಲ್ಲಿ. ಅಂಡ್ ಒಂದು ನೀಟ್ ಡಿಸೈನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 5 ಫೀಟ್ 5.5 ಫೀಟ್ ಗಂಟ ನಮಗೆ ಗೇಟ್ ಬಂದಿದೆ. ಅಷ್ಟೇ ಇಟ್ಕೊಂಡು ಅಂತ ಇಟ್ಕೊಂಡಿದ್ದೀವಿ ಸರ್. ಓಕೆ ಸರ್. ಪಾರ್ಕಿಂಗ್ ಏರಿಯಾ, ಈ ಮನೆಯಲ್ಲಿ ಬ್ಯೂಟಿ ಅಂದ್ರೆ ಪಾರ್ಕಿಂಗ್ ಏರಿಯಾ ಅಂತ ಕರೆಕ್ಟ್ ಸರ್. ಇದು ಆಲ್ಮೋಸ್ಟ್ ಒಂದು ಚಿಕ್ಕದೊಂದು ಫಂಕ್ಷನ್ ಮಾಡ್ಕೊಳ್ಳೋದು ದೊಡ್ಡದಾಗಿದೆ ಸರ್. ಆಮೇಲೆ ಎಕ್ಸ್ಪೆಷಲಿ ನೋಡ್ಬೋದು ಸರ್, ಇಲ್ಲಿ ಮಿನಿಮಮ್ ಅಂತಂದ್ರೆ ನಾವು 4 ಕಾರ್ ಇಡ್ಬೋದು ಸರ್. 4 ದೊಡ್ಡ ಕಾರ್ ಇಡ್ಬೋದು. ಹೀಗೆ ಎಷ್ಟು ಬಂದಿದೆ ಇದು ಸರ್? ಆಲ್ಮೋಸ್ಟ್ ನಮಗೆ ಒಂದು 900 ಸ್ಕ್ವೇರ್ ಫೀಟ್ ನಮಗೆ ಪಾರ್ಕಿಂಗ್ ಅಲ್ಲೇ ಇದೆ ಸರ್. 900 ಸ್ಕ್ವೇರ್ ಫೀಟ್ ಇದೆ ಸರ್. ಓ ಮೈ ಗಾಡ್. ಸೊ ಟೋಟಲ್ 1500 ಅಡಿನಲ್ಲಿ 600-700 ಅಡಿ ಮಾತ್ರನೇ ಮನೆಗೆ ಯುಟಿಲೈಸ್ ಆಗಿರೋದು. ಇದು ಕೂಡ ಒಂದು 1 BHK ಮನೆ ಮಾಡಿದೀವಿ. ಇದೆಲ್ಲ ಕಂಪ್ಲೀಟ್ ಪಾರ್ಕಿಂಗ್ ಯುಟಿಲೈಸ್ ಆಗಿದೆ. ಆಮೇಲೆ ಪಾರ್ಕಿಂಗ್ ಟೈಲ್ಸ್ ನೋಡಬಹುದು ಸರ್, ವೆರಿ ಡಿಫ್ರೆಂಟ್ ಫಿನಿಶ್ಡ್ ಪಾರ್ಕಿಂಗ್ ಟೈಲ್ಸ್ ಅಂತ ಹೇಳ್ಬೋದು. ಒಂದು ಗ್ರ್ಯಾಂಡ್ ಲುಕ್ ಇದೆ. ಆಮೇಲೆ ಎಲ್ಲೂ ಕೂಡ ನೋಡಿ ಸರ್, ಜಾಯಿಂಟ್ಸ್ ಕಾಣಿಸ್ತಾ ಇಲ್ಲ. ಹೌದು ಸರ್, ಸೀಮ್ಲೆಸ್ ಇದೆ. ಇದು ಸೀಮ್ಲೆಸ್ ಇದೆ. ಆಮೇಲೆ ಒಂದು ಡಿಫ್ರೆಂಟ್ 2 ಟೈಲ್ಸ್ ನ ಮಿಸ್ ಮ್ಯಾಚ್ ಮಾಡ್ಕೊಂಡು ಹೋದಂಗಿದೆ ಸರ್. ಅಷ್ಟು ದೊಡ್ಡದಾಗಿದೆ. ಆಮೇಲೆ ಎಷ್ಟು ಕಾರ್ಸ್ ಬೇಕಾದ್ರೂ ಇಡ್ಬೋದು, ಎಷ್ಟು 2 ವೀಲರ್ಸ್ ಬೇಕಾದ್ರೂ ಇಡ್ಬೋದು. ಎಸ್ಪೆಷಲಿ ಕಾರ್ಸ್ 2 ವೀಲರ್ಸ್ ಅನ್ನೋದಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಎಷ್ಟು ದೊಡ್ಡದಾಗಿದೆ ನೋಡಿ ಸರ್. ಆಟ ಆಡೋದು ಕ್ರಿಕೆಟ್ ಆಡ್ಬೋದಲ್ವಾ ಸರ್? ಅವರು ಆರಾಮಾಗಿ ಆಟ ಆಡ್ಕೋಬಹುದು ಸರ್, ಅಷ್ಟು ಸ್ಪೇಷಿಯಸ್ ಆಗಿದೆ ಸರ್. ಅದ್ರ ಮಧ್ಯದಲ್ಲಿ 2 ಕಾಲಮ್ ಮಧ್ಯದಲ್ಲಿ ಬಂದಿದೆ. ಬಟ್ ಇದನ್ನೆಲ್ಲ ಏನು ಅವಾಯ್ಡ್ ಮಾಡಕ್ ಆಗಿಲ್ಲ ನಮಗೆ, ಬಿಕಾಸ್ ನಮ್ ಮತ್ತೆ ಸ್ಟ್ರಕ್ಚರಲ್ ಲೋಡ್ ತಗೊಳ್ಳೋದಿರೋದ್ರಿಂದ. ಆಮೇಲೆ ಅದ್ರ ಮುಂದೆ ಈ ಕಡೆ ಎಲ್ಲ 2 ವೀಲರ್ಸ್ ಇಟ್ಕೊಳ್ಳೋಕೆ ಅಂತ ಪ್ರಾವಿಷನ್ ಇದೆ. ಇದು ಮಿಕ್ಕಿದೆಲ್ಲಾನು ಕೂಡ ನಮಗೆ 4 ವೀಲರ್ಸ್ ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಇದೆ ಸರ್. ಇದು ಇಷ್ಟು ದೊಡ್ಡ ಸ್ಪ್ಯಾನ್ ಇದೆ ಅಲ್ವಾ? ಸ್ಟ್ರಕ್ಚರಲಿ ಏನೋ ತೊಂದರೆ ಆಗೋದಿಲ್ವಾ ಸರ್? ಸ್ಟ್ರಕ್ಚರಲ್ಲಿ ತೊಂದರೆ ಆಗೇ ಆಗುತ್ತೆ. ಅದನ್ನ ನಾವು ನೋಡಿಕೊಂಡು ಕ್ಲೀನ್ ಆಗಿ ಡಿಸೈನ್ ಮಾಡಬೇಕು. ಮತ್ತೆ ಅದಕ್ಕೆ ಅದು ಸಪರೇಟ್ ಲೋಡ್ ತಗೊಳ್ಳೋಂಥದ್ದನ್ನ ನಾವು ಎಲಿಮೆಂಟ್ಸ್ ಆಡ್ ಮಾಡಿ ಅವಾಗ ದೊಡ್ಡದು ಕೊಡ್ಬೇಕಲ್ವಾ ಇದನ್ನ? ಇಲ್ಲಾಂದ್ರೆ ಇದು ದೊಡ್ಡದು ಬಂದಿರುತ್ತೆ ಸರ್, ಇಲ್ಲಿ ಮಧ್ಯದಲ್ಲಿ ದೊಡ್ಡದು ಬಂದಿರುತ್ತೆ. ಆಮೇಲೆ ಸ್ಪ್ಯಾನ್ ವೈಸ್ ನಮಗೆ ಇಲ್ಲಿ ಅಲ್ಲಿಂದ ಮುಂದಕ್ಕೆ ಪಕ್ಕದಲ್ಲೇ ಇದೆ ಕಾಲಮ್ಸ್ ನೆಕ್ಸ್ಟ್ ಆರ್ಡಿನಲ್ಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಡಿಸೈನ್ ಮಾಡಬೇಕಾಗುತ್ತೆ. ಸ್ಟ್ರಕ್ಚರ್ ಡಿಸೈನ್ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ. ಕ್ಲಾಡಿಂಗ್ ಹೇಳಿ, ಕ್ಲಾಡಿಂಗ್ ಬಗ್ಗೆ. ಕ್ಲಾಡಿಂಗ್ ನಾವು ಹೇಳೋದಾದ್ರೆ ಸರ್, ಕ್ಲಾಡಿಂಗ್ ಅಗೇನ್ 2x4 ಟೈಲ್ಸ್ ಐವರಿ ಕಲರ್ ಮತ್ತೆ ಡಾರ್ಕ್ ಕಲರ್ ಎರಡನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ತಗೊಂಡಿದೀವಿ. ಒಂದು ಫುಲ್ ಟೈಲ್ಸ್, ಒಂದು ಬಾರ್ಡರ್ ಮತ್ತೆ ಫುಲ್ ಟೈಲ್ಸ್ ಬಾರ್ಡರ್ ತರ ತಗೊಂಡಿದ್ವಿ. ಫುಲ್ ಲೈಟ್ ಗಂಟೆ ಟೈಲ್ಸ್ ತಗೊಂಡ್ಬಿಟ್ಟಿದೀವಿ. ಸೊ ಅದು ಕೂಡ ಅಲ್ಲಿಂದ ಇಲ್ಲಿವರೆಗೂ
ಫುಲ್ ಲೆಂತ್ಗಿದೆ ಸರ್. ಆ್ಯಂಡ್ ಆಮೇಲೆ ಪಾರ್ಕಿಂಗ್ ಅಲ್ಲಿ ನಾವು ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ ಮೀಟರ್ ಬೋರ್ಡ್ಗೆ ಅಂತ ಕನೆಕ್ಷನ್ ಕೊಟ್ಟಿರೋದಿರ್ಬೋದು, ಗ್ಯಾಸ್ ಗೋಡೌನ್ಸ್ ಇರ್ಬೋದು, ಮತ್ತೆ ವಾಷಿಂಗ್ ಏರಿಯಾ ಇರ್ಬೋದು, ಮತ್ತೆ ಸಂಪ್ ಕೊಟ್ಟಿರ್ತೀವಿ. ಸೊ ನಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಎಲ್ಲ ಐಟಮ್ಸು ಕೂಡ ಇದರಲ್ಲಿ ಕವರ್ ಅಪ್ ಆಗಿದೆ ಅಂತ. ಕವರ್ ಅಪ್ ಆಗಿಬಿಟ್ಟಿದೆ. ಈವನ್ ಸೆಟ್ ಬ್ಯಾಕ್ ಕೂಡ ಬಿಟ್ಬಿಟ್ಟಿದ್ರೆ 2 ಅಡಿ ಅಲ್ವಾ? ಸೆಟ್ ಬ್ಯಾಕ್ ಈ ಕಡೆ ಇದೆ, ಆ ಕಡೆ ಇದೆ, ಫ್ರಂಟ್ ಅಲ್ಲೂ ಕೂಡ ಸೆಟ್ ಬ್ಯಾಕ್ ಇದೆ ಸರ್. ಚೆನ್ನಾಗಿದೆ ಸರ್. ಸೊ ದಿಸ್ ಇಸ್ ಸಂಪ್ ಅಲ್ವಾ ಸರ್? ಇದು ಸಂಪ್ ಹೌದು ಸರ್. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದಾರೆ ಸರ್? ಸರ್ ಸಂಪ್ ಒಂದು 10,000 ಲೀಟರ್ ಮೇಲೆ ಇರುತ್ತೆ ಸರ್. 10,000 ಮೇಲೆ ಇದೆ, ಮೇಲೇ ಇರುತ್ತೆ. ಏನಾದ್ರು ಅಡಿಷನ್ಸ್ ಬೇಕಾಯ್ತಂದ್ರೆ ಅಡಿಷನ್ ಹೇಳಿ ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ಇದು ಎಸ್ಪೆಷಲಿ ಸೌತ್ ಫೇಸಿಂಗ್ ಸೈಡ್ ಸರ್. ಸೌತ್ ಫೇಸಿಂಗ್ ತಗೊಂಡವರು ಎಷ್ಟೊಂದು ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಅಯ್ಯೋ ನಮ್ಮ ಮನೆ ಹೆಂಗ್ ಬರುತ್ತಾ ಏನೋ ಏನ್ ಮಾಡೋದು ಅಂತ. ಸೌತ್ ಫೇಸಿಂಗ್ ಇವತ್ತು ಬ್ಯೂಟಿ ನೋಡಬಹುದು ಸರ್. ನೋಡಬಹುದು ಸರ್. ಇಲ್ಲಿ ಎಷ್ಟು BHK ಸರ್ ಮನೆ? ಸರ್ ಇದು ನಮಗೆ ಒಂದು 1 BHK ಇದೆ ಸರ್. ಇಲ್ಲಿ 1 BHK. ಡೋರ್ ಬಗ್ಗೆ ಹೇಳಿ ಸರ್. ಡೋರ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಅಗೇನ್ ಸೇಫ್ಟಿ ಗೇಟ್ ನಾವು ತೋರಿಸಬಹುದು ಸರ್. ಸೇಫ್ಟಿ ಗೇಟ್ MS ಅಲ್ಲಿ ಇದೆ, ಬಿಕಾಸ್ ಇಲ್ಲೆಲ್ಲ ನಾವು ಕಾಂಪೌಂಡ್ ನ ಕ್ಲೋಸ್ ಮಾಡಿಲ್ಲ. ಹೌದು. ಅದಕ್ಕೋಸ್ಕರ ಇಲ್ಲಿ ಒಂದು ಅಡಿಷನಲ್ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಕೊಟ್ಟಿದ್ದಾರೆ. ಒಂದು ಅದಕ್ಕೆ ಸ್ಮೋಕ್ ಗ್ರೇ ಪೇಂಟ್ ಮಾಡಿದೀವಿ. ಅಂಡ್ ಇಲ್ಲಿ ನೋಡೋದಾದ್ರೆ ಸರ್ ಕಂಪ್ಲೀಟ್ಲಿ ಇದು ಒಂದೇ ಮರದ ಡೋರ್ ಸರ್. ವಾಸ್ಕಲ್ಲು ಕೂಡ ಒಂದೇದು ಮತ್ತೆ ಶಟರ್ ಕೂಡ ಒಂದೇದು. ಆಮೇಲೆ ಇದು ರೆಗ್ಯುಲರ್ ಪ್ಯಾಟರ್ನ್ ಡೋರ್ ಏನು ಸರ್, ತುಂಬಾ ಹೆವಿ ಬರುತ್ತೆ ಮತ್ತೆ ಸ್ಟ್ರಾಂಗ್ ಡ್ಯೂರಬಲ್ ಇರುತ್ತೆ. ಆಮೇಲೆ ಇದೆಲ್ಲ ಗುಬ್ಬಿ ಡಿಸೈನ್ಸ್, ಕ್ರೋಮ್ ಫಿನಿಶ್ ಸರ್. ಇದೆಲ್ಲ ನೀಟಾಗಿ ಬರುತ್ತೆ ಸರ್. ಮನೆ ಒಳಗಡೆ ಸರ್. ಓಕೆ. ಈ ಡೋರ್ ಎಷ್ಟಾಗಿರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಆಗುತ್ತೆ ಸರ್ ಒಂದು 35,000 ಇಂದ 40,000 ಗಂಟ ಹೋಗುತ್ತೆ ಸರ್. ತುಂಬಾ ಹೆವಿ ಅಂತ ಹೇಳಿದ್ರೆ ಇದು ನಮ್ಗೆ ಅರೌಂಡ್ ಒಂದು 30,000 ಒಳಗಡೆನೆ ಇರುತ್ತೆ ಸರ್. ಓಕೆ. ಇದು ಲಿವಿಂಗ್ ಸೈಜ್ ಹಾಗೆ ಫ್ಲೋರಿಂಗ್ ಸರ್. ಫ್ಲೋರಿಂಗ್ ಹೇಳೋದಾದ್ರೆ ನಮಗೆ 2x4 ಟೈಲ್ಸ್ ಸರ್. ಸೊ ನಮಗೆ ಲಿವಿಂಗ್ ಸೈಜ್ ಹೇಳೋದಾದ್ರೆ ನಮಗೊಂದು ಕಡಿಮೆ ಅಂತಂದ್ರೆ ಒಂದು 20 ಅಡಿ ಅಗಲ ಇದೆ. ಲೆಂತ್ ವೈಸ್ ನಮಗೊಂದು 14 ಅಡಿ ಸಿಗುತ್ತೆ ಸರ್. 20 ಅಡಿಗೆ 14 ಅಡಿ ಸಿಗುತ್ತೆ. ಅಂಡ್ ಇದು 1 BHK ಮನೆಗೆ ಸರ್. ಜಸ್ಟ್ 1 BHK ಮನೆಗೆ ಅದು ಸ್ಪೇಸಸ್ ಆಗಿದೆ. ಆಮೇಲೆ ಇದ್ರಲ್ಲಿ 2 BHK ಆಫ್ ಮಾಡ್ಬೋದಾಗಿತ್ತು, ಬಟ್ ಇವಾಗ ಏನಂತಂದ್ರೆ ಎಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಸರ್. ಎಲ್ಲ ಚಿಕ್ಕ ಮನೆ